ಬೆಳಗ್ಗೆ ಎದ್ದು ಹಂಗೆ ಒಂದು ರೌಂಡ್ ನೋಡ್ಕೊಬರೋಣ ಸಿಟಿನ ಅಂತ ಹೊರಟೆ ಬೈಕ್ ಎತ್ಕೊಂಡು. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಈ BMTC ಬಸ್ ಸ್ಟಾಂಡಲ್ಲಿ ಅನುಶ್ರೀ ಪೋಸ್ಟ್ ನೋಡಿಬಿಟ್ಟು BMTCಯವರು ಎಲ್ಲ ಮಾರ್ಕೊಬಿಟ್ಟಿದ್ದಾರೆ ಬಸ್ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಒಂದು ಸೈಡಲ್ಲಿ ಇಡ್ಲಿ ವಡೆ ತಿನ್ಕೊಂಡು ಅಲ್ಲಿಂದ ಹಾಗೆ ಡಾಕ್ಟ್ರ್ ಕನ್ಸಲ್ಟ್ ತೊಗೊಳೋಣ ಅಂತ ಹೊರಟಿದ್ದೆ. ಹಾಗೆ ಅಲ್ಲಿಂದ ಬರುವಾಗ ನಮ್ಮ ಹುಡುಗನ ಕಟಿಂಗ್ ಶಾಪ್ ನೋಡಿದೆ. ಹಾಗೆ ಒಂದು ಹೇರ್ ಸ್ಟೈಲ್ ಮಾಡ್ಸೋಣ ಅಂತ ಹೊರಟೆ. ನಮ್ಮ ಹುಡುಗ ಕಟಿಂಗ್ ಶಾಪ್ ಹತ್ರ ಹೋಗ್ಬಿಟ್ಟು ಹಾಗೆ ಕಾಡಾಗಿ ಬೆಳೆದಿರೋ ಕೂದಲನ್ನ ಕಟ್ ಮಾಡಿಸ್ಕೊಂಡು ಹ್ಯಾಂಡ್ಸಮ್ ಆಗೋಣ ಅಂತ ಹೊರಟೆ. ಆದರೆ ನಮ್ಮ ಹುಡುಗ ತಲೆಗೆ ಕೈ ಹಾಕಿ ಎಣ್ಣೆ ಹಾಕ್ಬಿಟ್ಟ. ನಿಮ್ಗೆ ಗೊತ್ತಾ ಕಟಿಂಗ್ ಶಾಪಿಗೆ ಹೋದರೆ. ಅಲ್ಲಿಂದ ಹಾಗೆ ಒಂದೆರಡು ವಿಡಿಯೋ ಎತ್ಕೊಂಡು ಕಟ್ ಸೆಟ್ ಮಾಡಿಸ್ಕೊಂಡು ಸೀದಾ ಮನೆ ಕಡೆಗೆ ಹೊರಟೆ. ಮನೆ ದಾರಿ ನೋಡ್ತಾ ಹೋದಂಗೆ GKVK ರೋಡ್ ಅಂತೂ ಮಸ್ತಾಗಿ ಕಾಣಿಸುತ್ತೆ ಈ ಸೀಸನಲ್ಲಂತೂ. ಅಷ್ಟೊತ್ತಿಗೆ ಸರ್ವಿಸ್ ಸ್ಟೇಷನಿಂದ ಫೋನ್ ಮಾಡೋದು, ನಿಮ್ಮ ಗಾಡಿ ರೆಡಿ ತಗೊಳ್ಳಿ ಅಂತ ಹೇಳಿದ್ರೆ ಪಾಕೆಟಲ್ಲಿ ಬರೋದಷ್ಟು ಬಿಲ್ ಆಗ್ಬಿಟ್ಟಿತ್ತು. ಒಂದು ಎಳ್ನೀರು ಓಡಿಸ್ಕೊಂಡು ಕುಡ್ಕೊಂಡು ಈಗ ಮನೆ ಕಡೆ ಬಂದು ಒಂದು ಯಾವುದೋ ಸೀರೀಸ್ ಹಾಕ್ಕೊಂಡು ಚಿಲ್ಲಾಗಿ ಸಂಡೇ ಎಂಜಾಯ್ ಮಾಡಿದೆ. ಸೀರೀಸ್ ಮುಗಿಯೋದ್ರೊಳಗೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟ್ ಆಗಿತ್ತು. ಗ್ರ್ಯಾಂಡ್ ಫಿನಾಲೆ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಅಂತ ಈ ಕ್ಯೂರಿಯಾಸಿಟಿಯಲ್ಲಿ ಕೂತ್ಕೊಂಡೆ. ಇದಾಗಿತ್ತು ಇವತ್ತಿನ ದಿನ. ನಿಮ್ಮ ದಿನ ಹೇಗಿತ್ತು ಕಮೆಂಟ್ ಮಾಡಿ.